ಅಂಜಲಿ ಅಂಬಿಗೇರ ಕೊಲೆಗೆ ಸಿಡಿದೆದ್ದಿದ್ದಾರೆ ಸಾರ್ವಜನಿಕರು. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಬೃಹತ್ತಾದಂತಹ ಪ್ರತಿಭಟನೆ, ನೂರಾರು ಸಂಖ್ಯೆಯಲ್ಲಿ ಸಾರ್ವಜನಿಕರು ಜಮಾಯಿಸಿದ್ದಾರೆ. ಸ್ಥಳೀಯರು, ಎಲ್ಲಾ ಪಕ್ಷದ ಮುಖಂಡರು ಸೇರಿ ಪ್ರತಿಭಟಿಸ್ತಾ ಇದ್ದಾರೆ. ಹಂತಕನನ್ನ ಬಂಧಿಸಿ ಉಗ್ರ ಶಿಕ್ಷೆ ನೀಡುವಂತೆ ಆಗ್ರಹಿಸ್ತಾ ಇದ್ದಾರೆ. ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ಮನೆಯಲ್ಲಿ ಮಲಗಿದ್ದ ಯುವತಿ ಅಂಜಲಿಯನ್ನ ಬರ್ಬರವಾಗಿ ಹತ್ಯೆ ಮಾಡ್ದ. ನೇಹಾ ತಂದೆ ಕೂಡ. ನೇಹಾ ಹತ್ಯೆ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸಿತ್ತು. ಕಾಲೇಜ್ ಕ್ಯಾಂಪಸ್ನಲ್ಲಿ ನೇಹಾ ಹತ್ಯೆ ಮಾಡಲಾಗಿತ್ತು. ಈಗ ಮತ್ತೊಂದು ಅಂಥದ್ದೇ ಪ್ರಕರಣ. ಇದು ಪ್ರೀತಿಸೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಯುವತಿಯ ಮನೆಗೆ ನುಗ್ಗಿ ಕೊಲೆ ಮಾಡಿದಂತಹ ಪ್ರಕರಣ. ಅಂದು ಕೊಲೆಯಾಗಿದ್ದ ನೇಹಾರ ತಂದೆ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಹಂತಕನನ್ನ ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತೆ ಈ ಹಿಂದೆ ಬೆದರಿಕೆ ಒಡ್ಡಿದ್ದಂತೆ ಆರೋಪಿ, ಹಾಗಿದ್ದು ಕೂಡ ಪೊಲೀಸರ ಗಮನಕ್ಕೆ ಅದನ್ನು ತಂದರೂ ಕೂಡ ಏನು ಆಕ್ಷನ್ ಆಗಿರಲಿಲ್ಲ. ಪೊಲೀಸರ ನಿರ್ಲಕ್ಷ್ಯದ ಆರೋಪ ಕೂಡ ಕೇಳಿ ಬಂದಿದೆ. ಈಗ ಹುಬ್ಬಳ್ಳಿಯ ಚೆನ್ನಮ್ಮ ವೃತ್ತದಲ್ಲಿ ಭಾರಿ ಪ್ರತಿಭಟನೆ ನಡೀತಾ ಇದೆ. ಸ್ಥಳೀಯರು, ಕುಟುಂಬಸ್ಥರು, ಹಲವು ಪಕ್ಷದ ಮುಖಂಡರುಗಳು ಎಲ್ಲ ಸೇರಿ ಪ್ರತಿಭಟಿಸ್ತಾ ಇದ್ದಾರೆ. ಕಾಲೇಜು ಕ್ಯಾಂಪಸ್ನಲ್ಲಿ ಕೊಲೆಯಾಗಿದ್ದಂತಹ ನೇಹಾಳ ತಂದೆ ಕೂಡ ಪ್ರೊಟೆಸ್ಟ್ನಲ್ಲಿ ಭಾಗಿಯಾಗಿದ್ದಾರೆ. ಪ್ರೀತಿಸೋದಕ್ಕೆ ನಿರಾಕರಿಸಿದ್ಲು ಅನ್ನೋ ಕಾರಣಕ್ಕಾಗಿ ಯುವತಿ ಅಂಜಲಿಯನ್ನ ಆಕೆಯ ಮನೆಗೆ ನುಗ್ಗಿ ಹತ್ಯೆ ಮಾಡಿದ್ದಾನೆ ಪಾಪಿ. ಗಿರೀಶ್ ಎಂಬ ಯುವಕ ಅಂಜಲಿಯನ್ನ ಹತ್ಯೆ ಮಾಡಿರೋದು ಹುಬ್ಬಳ್ಳಿಯ ವೀರಾಪುರ ಓಣಿಯಲ್ಲಿ ನಡೆದಂತಹ ಘಟನೆ ಇದು. ಇವತ್ತು ಬೆಳಗಿನ ಜಾವ ಆದಂತಹ ಕೊಲೆ ಇದು. ಸುಮಾರು 5:30 ಸುಮಾರಿಗೆ ಅಂಜಲಿಯ ಕೊಲೆಯಾಗಿದೆ. ಆಕೆಗೆ ಪ್ರೀತಿಸುವಂತೆ ಪೀಡಿಸ್ತಾ ಇದ್ದಂತೆ ಆರೋಪಿ ಗಿರೀಶ್. ಆಕೆ ನಿರಾಕರಿಸಿದ್ದಕ್ಕೆ ಆಕೆಯ ಮನೆಗೆ ಬಂದು ಮನೆಗೆ ನುಗ್ಗಿ ಬೆಳಗಿನ ಜಾವ 5:30ಕ್ಕೆ ಅಂಜಲಿಯನ್ನ ಕೊಲೆ ಮಾಡಿದ್ದಾನೆ. ಕುಟುಂಬಸ್ಥರೆಲ್ಲ ತಪ್ಪಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ಆದರೆ ಸಾಧ್ಯ ಆಗಿಲ್ಲ. ಆಕೆಗೆ ಇರಿದು ಅಲ್ಲಿಂದ ಪರಾರಿಯಾಗಿದ್ದಾನೆ. ಈಗ ಆರೋಪಿ ಗಿರೀಶ್ಗಾಗಿ ಒಂದು ಕಡೆ ಹುಡುಕಾಟ ನಡೆಸಲಾಗ್ತಾ ಇದೆ, ಮತ್ತೊಂದೆಡೆ ಆಕ್ರೋಶ ಭುಗಿಲೆದ್ದಿದೆ. ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಸ್ಥಳೀಯರು. ಹುಬ್ಬಳ್ಳಿ ಚೆನ್ನಮ್ಮ ವೃತ್ತದಲ್ಲಿ ಟೈರ್ ಸುಟ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಂತಕನನ್ನ ಬಂಧಿಸಿ ಉಗ್ರ ಶಿಕ್ಷೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಹುಬ್ಬಳ್ಳಿಲಾದಂತಹ 2ನೇ ಪ್ರಕರಣ ಇದು. ನೇಹಾ ಹತ್ಯೆ ಪ್ರಕರಣ ಮಾಸುವ ಮುನ್ನವೇ ಮತ್ತೊಂದು ಅಂತಹದ್ದೇ ಮಾದರಿಯ ಹತ್ಯೆಯಾಗಿದೆ. ಆರೋಪಿಯನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಸ್ಥಳೀಯರು. ಗಿರೀಶ್ ಎನ್ನುವ ಯುವಕ ಅಂಜಲಿಯ ಮನೆಗೆ ನುಗ್ಗಿ ಆಕೆಯನ್ನ ಕೊಂದಂತಹ ಆರೋಪಿ. ಪ್ರೀತಿಸುವಂತೆ ಈ ಯುವತಿಯ ಹಿಂದೆ ಬಿದ್ದಿದ್ದ ಆರೋಪಿ ಗಿರೀಶ್. ಆತನ ಪತ್ತೆಗಾಗಿ ಪೊಲೀಸರೀಗ ಬಲೆ ಬೀಸಿದ್ದಾರೆ. ಕಠಿಣ ಶಿಕ್ಷೆಯಾಗಬೇಕು ಆರೋಪಿಗೆ ಎನ್ನುವಂತಹ ಆಗ್ರಹದೊಂದಿಗೆ ಪ್ರತಿಭಟನೆ ನಡೀತಾ ಇದೆ. ಅಂಜಲಿ ಮೃತದೇಹದ ಮೆರವಣಿಗೆಯಲ್ಲಿ ನೇಹಾ ತಂದೆ ಭಾಗಿಯಾಗಿದ್ದಾರೆ. ನೇಹಾಳಂತೆ ಅಂಜಲಿ ಹತ್ಯೆಯಾಗಿರುವುದಕ್ಕೆ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಕಿಮ್ಸ್ ಶವಾಗಾರದಿಂದ ಅಂಜಲಿ ಮೃತದೇಹ ರವಾನೆಯಾಗಿದೆ. ಮೃತದೇಹವನ್ನು ಕೊಂಡೊಯ್ಯುವಾಗ ಸ್ಥಳೀಯರು ಪ್ರತಿಭಟಿಸಿದ್ದಾರೆ. ಆರೋಪಿಯನ್ನ ಗಲ್ಲಿಗೇರಿಸಬೇಕು, ಆರೋಪಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸಿದ್ದಾರೆ. ಸಾರ್ವಜನಿಕರ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಕುಟುಂಬಸ್ಥರಿಂದ, ಸ್ಥಳೀಯರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ಪ್ರೀತಿ ನಿರಾಕರಿಸಿದ್ದಕ್ಕೆ ನೇಹಾಳನ್ನು ಕೂಡ ಹತ್ಯೆ ಮಾಡಿದ್ದಾಗ ಆರೋಪಿ. ಈಗಲೂ ಅಂಜಲಿ ಈ ಯುವತಿ ಕೂಡ ಪ್ರೀತಿಸೋದಕ್ಕೆ ನಿರಾಕರಿಸಿದ್ದಕ್ಕೆ ಈಕೆಯನ್ನ ಕೊಲೆ ಮಾಡಿದ್ದಾನೆ ಆರೋಪಿ ಗಿರೀಶ್. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಪರಮೇಶ್ವರ್ ಅಂಗಡಿ ಸಂಪರ್ಕದಲ್ಲಿದ್ದಾರೆ. ಪರಮೇಶ್, ನೇಹಾ ಹತ್ಯೆಯ ಪ್ರಕರಣ ಮಾಸೋ ಮುನ್ನವೇ ಮತ್ತೊಂದು ಪ್ರಕರಣ ಈಗ ಆಗಿರುವಂತದ್ದು. ಈ ಅಂಜಲಿಯನ್ನ ಕೊಲೆ ಮಾಡಿದಂತ ಯುವಕನನ್ನ ಗಲ್ಲಿಗೇರಿಸಬೇಕು ಅಂತ ಆಗ್ರಹಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಯಾರೆಲ್ಲ ಬಂದಿದ್ದಾರೆ, ಯಾವ ರೀತಿಯ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಏನ್ ಆಕ್ಷನ್ ಆಗಿದೆ, ಈ ಆರೋಪಿ ಬಗ್ಗೆ ಏನಾದ್ರೂ ಮಾಹಿತಿಗಳು ಸಿಗ್ತಿದೆಯಾ? ಎಸ್ ಪ್ರಥಮ ಏನಂತಂದ್ರೆ ಈಗಾಗಲೇ ಅಂಜಲಿಯನ್ನ ಕೊಲೆ ಮಾಡುವಂತ ಗಿರೀಶ್ ಆತನ ಈಗಾಗಲೇ ಪರಾರಿ ಆಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗ್ಗೆ ಮನೆಯವರ ವಿರೋಧದ ಮಧ್ಯನೂ ಕೂಡ ಮನೆಯವರು ಆತನ ಕೊಲೆ ಮಾಡಕ್ ಬಂದಂತ ಸಂದರ್ಭದಲ್ಲಿ ಆತನಿಗೆ ಇದು ಯಾಕೆ ನೀ ಈ ರೀತಿ ಮಾಡ್ದೆ ಅಂತ ಕೇಳಿದ್ರು ಕೂಡ ಅವಳನ್ನ ಬೆಳಗ್ಗೆ 5:30 ಗಂಟೆಗೆ ಅಂದ್ರೆ ಬೆಳಗ್ಗೆ 5:30 ಅವಳನ್ನ ಕೊಲೆ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿ ಪರಾರಾಗಿರುವಂತದ್ದು. ಪ್ರಮುಖವಾಗಿ ಇವತ್ತು ಇಡೀ ದಿನ ಏನಂತಂದ್ರೆ ಹುಬ್ಬಳ್ಳಿಯಲ್ಲೂ ಕೂಡ ಈತ ಕೊಲೆ ಮಾಡಿರೋ ವಿಚಾರವಾಗಿ ಪ್ರತಿಭಟನೆಗಳು ಕೂಡ ಆಗ್ತಾ ಇದಾವೆ. ಜೊತೆಗೆ ಈಗಷ್ಟೇ ಏನಂತಂದ್ರೆ ಮಹೇಶ್ ತೆಂಗಿನಕಾಯಿ ಅವರು ಭೇಟಿಯನ್ನ ನೀಡಿದ್ರು, ಅಂದ್ರೆ ಶವಗಾರಕ್ಕೆ ಭೇಟಿ ನೀಡಿ ಮತ್ತು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ಇದು ಒಂದು ಪ್ರಮುಖವಾಗಿ ಏನಂತಂದ್ರೆ ನಿರಂಜನ್ ಹಿರೇಮಠ ಅಂದ್ರೆ ಕಳೆದ ಒಂದು ತಿಂಗಳಿಂದ ಕಳೆದ 20-25 ದಿನಗಳಿಂದ ಅಂತ ಘಟನೆಗೆ ಸಂಬಂಧಪಟ್ಟಂತೆ ನಿರಂಜನ್ ಹಿರೇಮಠ ಅವರ ವಾರ್ಡ್ ಅಲ್ಲಿ ಇದು 2ನೇ ಪ್ರಕರಣ ಆಗಿರುವಂತದ್ದು. ನಿರಂಜನ್ ಹಿರೇಮಠ ಅವರು ಕೂಡ ಇದಕ್ಕೆ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈತನನ್ನ ಗಲ್ಲಿಗೆ ಏರಿಸಬೇಕು, ಜೊತೆಗೆ ಈತ ಮಾಡಿರುವಂತಹ ಒಂದು ಕೊಲೆಗೆ ಅಂದ್ರೆ ನನ್ನ ಮಗಳಿಗೆ ಅಂತ ಘಟನೆ ಯಾವತ್ತೂ ಆಗ್ಬಾರ್ದಂತ ನಾನು ಅವತ್ತು ಕೂಡ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆ. ಜೊತೆಗೆ ಇಷ್ಟೆಲ್ಲ ಅಂದ್ರೆ ಇವೆಲ್ಲದ್ರ ಮಧ್ಯನೂ ಕೂಡ ಮತ್ತೆ ಈ ಒಂದು ಕೊಲೆ ಆಗಿದೆ, ಗಿರೀಶ್ ನನ್ನ ಕೂಡಲೇ ಗಲ್ಲಿಗೆ ಏರಿಸಬೇಕು ಅನ್ನೋದು ಕೂಡ ಪ್ರತಿಭಟನೆ ಅಂದ್ರೆ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ನಲ್ಲಿ ಶವವನ್ನಿಟ್ಟು ಪ್ರತಿಭಟನೆ ಮಾಡಿದ್ರು. ಜೊತೆಗೆ ಅಲ್ಲಿ ಸ್ಥಳದಲ್ಲಿ ಪೊಲೀಸರು ಮತ್ತು ಪ್ರತಿಭಟನಾಕಾರರಲ್ಲಿ ವಾಗ್ವಾದ ಆಯ್ತು. ಬಳಿಕ ಏನಂತಂದ್ರೆ ಈಗಷ್ಟೇ ಏನಂತಂದ್ರೆ ಆ ಶವಗಾರಕ್ಕೆ ಅಂದ್ರೆ ಅಂತ್ಯ ಸಂಸ್ಕಾರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಪ್ರತಿಮಾ, ಎಸ್, ಎಲ್ರಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿರೋರೆಲ್ಲರೂ ಕೂಡ ಸ್ಥಳೀಯರ ಜೊತೆಗೆ ಪಕ್ಷಗಳ ಮುಖಂಡಗಳು ಕೂಡ ಭಾಗಿಯಾಗಿದ್ದಾರಾ? ಇದು ರಾಜಕೀಯ ತಿರುವೇನಾದ್ರು ಪಡೆದುಕೊಳ್ತಾ ಇದೆಯಾ? ಏನ್ ಮಾಹಿತಿ ಲಭ್ಯ ಆಗ್ತಿದೆ? ಪ್ರತಿಮಾ, ಸದ್ಯಕ್ಕೆ ಏನಂತಂದ್ರೆ ಈ ಒಂದು ಪ್ರಕರಣದಲ್ಲಿ ರಾಜಕೀಯ ವ್ಯಕ್ತಿಗಳು ಅಂದ್ರೆ MLA ಅಂದ್ರೆ ಶಾಸಕರು ಕೂಡ ಅಂದ್ರೆ ಇವತ್ತಷ್ಟೇ ಏನಂತಂದ್ರೆ ಈ ಒಂದು ಶವಗಾರಕ್ಕೆ ಹೋದಂತಹ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಹೇಳಿದ್ರು, ಈ ಒಂದು ಪ್ರಕರಣ ಸದ್ಯ ಸರ್ಕಾರ ಟ್ರಾನ್ಸ್ಫರ್ ವಿಚಾರದಲ್ಲಿ ಅಂದ್ರೆ ಬ್ಯುಸಿ ಆಗಿದೆ ಹೊರತುಪಡಿಸಿದ್ರೆ ಇಂತಹ ಪ್ರಕರಣಗಳನ್ನ ಅಂದ್ರೆ ಇಂಥವರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಯಾವುದಕ್ಕೂ ಕೂಡ ಬ್ಯುಸಿ ಆಗ್ತಾ ಇಲ್ಲ ಕೂಡ ಶಾಸಕರು ಕೂಡ ಆರೋಪವನ್ನು ಮಾಡಿದ್ರು. ಜೊತೆಗೆ ಸದ್ಯ ಚೆನ್ನಮ್ಮ ಸರ್ಕಲ್ ನಲ್ಲಿ ಬಿಜೆಪಿ ಮುಖಂಡರು ಮತ್ತು ಅಂದ್ರೆ ಸ್ಥಳೀಯರು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಇಂತಹ ಆರೋಪಿಗಳಿಗೆ ಗಲ್ಲು ಶಿಕ್ಷೆ ಆಗ್ಬೇಕಂತ ಹೇಳಿ ಈಗಾಗಲೇ ಸ್ಥಳೀಯರು ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪ್ರತಿಮಾ, ಎಸ್ ಪರಮೇಶ್ವರ್, ಜೊತೆಗೆ ಈ ಹತ್ಯೆಯಾದಂತಹ ಯುವತಿ ಅಂಜಲಿಯ ಅಜ್ಜಿ ಹೇಳ್ತಾ ಇದ್ರು, ಅಂದ್ರೆ ಮುಂಚೆ ಆತ ಬೆದರಿಕೆ ಒಡ್ಡಿದ್ದ, ಅದನ್ನ ನಾವು ಪೊಲೀಸರ ಗಮನಕ್ಕೆ ತಂದಿದ್ವಿ ಅಂತ. ಆದ್ರೂ ಪೊಲೀಸರು ತೋರಿದಂತಹ ನಿರ್ಲಕ್ಷ್ಯದಿಂದಾಗಿ ಈ ಪ್ರಕರಣ ಆಯ್ತು ಅನ್ನುವಂತ ಆಕ್ರೋಶ ಅವರಲ್ಲಿದೆ. ಬಹುಶಃ ಇದೇ ಇಂಥ ದೊಡ್ಡ ಮಟ್ಟದ ಪ್ರತಿಭಟನೆ ಕಾರಣ ಆಯ್ತಾ ಅಂತ? ಎಸ್ ಪ್ರತಿಮಾ, ಏನಂದ್ರೆ ಸದ್ಯಕ್ಕೆ ಈ ಒಂದು ವಿಚಾರದಲ್ಲಿ ಪೊಲೀಸರು ಕೂಡ ಎಲ್ಲೇ ಒಂದ್ ಕಡೆ ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಮೃತಳ ಅಜ್ಜಿ ಏನ್ ಹೇಳಿದ್ಲು ಅಂತಂದ್ರೆ ಈ ಒಂದು ಸಂಬಂಧಪಟ್ಟಂಗೆ ಪೊಲೀಸರಿಗೆ ಗಮನಕ್ಕೆ ತೆಗೆದುಕೊಂಡು ಬಂದಿದ್ವಿ ನಾವು, ಈ ರೀತಿ ಗಿರೀಶ್ ಬಂದು ಈ ರೀತಿ ಪದೇ ಕಿರಿಕಿರಿ ಮಾಡ್ತಾ ಇದೆ ಅನ್ನೋದು ಮಾತುಗಳನ್ನು ಕೂಡ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ಲು. ಆದ್ರೆ ಪೊಲೀಸರು ಕೂಡ ಇದ್ರ ಬಗ್ಗೆ ಯಾವುದನ್ನ ಸೀರಿಯಸ್ನೆಸ್ ಅನ್ನ ತೆಗೆದುಕೊಂಡಿಲ್ಲ ಅನ್ನೋದು ಸ್ಥಳೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಜ್ಜಿ ಕೂಡ ಹೇಳಿರೋದು ಅದೇ, ಯಾಕಂತಂದ್ರೆ ಪೊಲೀಸರು ಆ ಸಮಯದಲ್ಲಿ ಅಜ್ಜಿ ಹೇಳಿದ ಸಮಯದಲ್ಲಿ ಸೀರಿಯಸ್ನೆಸ್ ಆಗಿ ತಗೊಂಡಿದ್ರೆ ಈ ಒಂದು ಕೊಲೆ ಆಗ್ತಾ ಇರಲಿಲ್ಲ ಅನ್ನೋದು ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇರುವಂತದ್ದು. ಪ್ರತಿಮಾ, ಎಲ್ಲೋ ಒಂದ್ ಕಡೆ ಪೊಲೀಸರು ನೇಹಾ ಹತ್ಯೆ ಆದ ಬಳಿಕ ಈ ಒಂದು ಇಂತಹ ಪ್ರಕರಣಗಳನ್ನ ಅಂದ್ರೆ ಹುಬ್ಬಳ್ಳಿಯಲ್ಲಿ ಆಗ್ತಿರ್ತಕ್ಕಂಥ ಇಂತಹ ಪ್ರಕರಣಗಳನ್ನ ದೂರು ಯಾರು ದಾಖಲಿಸ್ತಾ ಇದ್ದಾರೆ ಇಂಥವುಗಳನ್ನ ಸೀರಿಯಸ್ನೆಸ್ ಆಗಿ ತೆಗೆದುಕೊಳ್ತಾ ಅನ್ನೋ ಮಾತುಗಳು ಕೂಡ ಸದ್ಯ ಕೇಳಿ ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಪರಮೇಶ್ವರ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.